ನೀ ಪಾದವನಿಟ್ಟ ನೆಲವೇ ಸುಕ್ಷೇತ್ರವಾಯಿತು. ಹೌದು. ಜಲವೇ ಪಾವನ ತೀರ್ಥವಾಯಿತು. ಪಾವನ ತೀರ್ಥವಾಯಿತು. ಸುಲಭ ಶ್ರೀ ಗುರುವೇ ಕೃಪೆಯಾಗು. ಕೃಪೆಯಾಗು ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ, ಈ ಬ್ರಹ್ಮಾಂಡಕ್ಕೆ ನಾಯಕನಾಗಿ, ಅಣುರೇಣ ತೃಣ ಕಾಷ್ಟಗಳಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಯಾರಿಪ್ಪ ಅವರು? ಶ್ರೀಮದ್ ಜಗದ್ಗುರು ಜಗದ್ಗುರು ಸಿದ್ಧರ ಒಡೆಯನಾಗಿರ್ತಕ್ಕಂಥ ಯಾರಿ ಅದು? ಮಕ್ಕಣಾಪುರದಲ್ಲಿ ವಾಸ ಮಾಡಿರ್ತಕ್ಕಂಥ ಹೌದಾ? ಗುರು ಗೌರಿ ಸೋಮಲಿಂಗೇಶ್ವರನ ಪಾದಕ್ಕ ಕೂಡ, ಪಾದಗಳಿಗೆ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು, ಹೌದಾ? ಶಿವನಲ್ಲಿ ಜನಿಸಿದ ಸಿದ್ಧ ಯೋಗೇಂದ್ರ, ಸಿದ್ಧ ಯೋಗೇಂದ್ರ ಮುದ್ದಾಡಿಸಿ ಮಲಿ ಕುಡಿಸ್ಯಾಳ ಆದಿಶಕ್ತಿ ಗೌರ. ಹೌದು ಹೌದು. ಸಂದ ಸಂದಿಗೆ ಹಾಲ ಬಿದ್ದಾವ ಅನಿವಾರ, ಏನಾತ್ರಿ ಮುಂದ? ಕಂದ ಅಮ್ಮ ಸೇವಿಸಿದಂಗ ಅಮಸಿದ್ಧ ಅಂತ ಅವನ ಹೆಸರ. ಹೌದು, ಅಮಸಿದ್ಧ ಅಮಸಿದ್ಧ. ಕೈಲಾಸೊಳಗ ಹುಟ್ಟಿ 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 ಶಿವ ಪಾರ್ವತಿಯರ ಪ್ರೇಮದ ಪುತ್ರನಾಗಿ ಏನಾತ್ರಿಪ್ಪ ಮುಂದ? ಯಾವ ಈ ಮಾನವ ಕುಲಕೋಟಿಯನ್ನ ಉದ್ಧಾರ ಮಾಡೋಗೋಸ್ಕರವಾಗಿ ಏನ್ ಮಾಡ್ಯಾರಿ? ಈ ದರಿಗಳ ಬಂದಿರ್ತಕ್ಕಂಥ ಯಾರಿಪ್ಪ ಅದು? ನಾಡ ಮ್ಯಾಲೆ ಹೋಗಿ ನಾಡಗೌಡಾದ, ದೇಶದ ಮ್ಯಾಗ ಹೋಗಿ ದೇಸಾಯಿ ಅದ. ಮುತ್ತಿನಂತ ಮನಸ್ಸಿದ್ದಕ್ಕಾಗಿ ಮುತ್ಯ ಮುತ್ಯ ಅನಿಸಿಕೊಂಡ ಭಕ್ತರ ಕಂಡಲ್ಲಿ ಭಗವಂತನಾಗಿ, ಭಗವಂತನಾಗಿ ಮೂಲ ಪೀಠ ಮುಮ್ಮೆಟ್ಟಿ ತೆವರಿನ ಮೇಲೆ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ನೋಡಿಯ? ನಮ್ಮಪ್ಪ ಹಾ, ನಾಡಗೌಡ ಅಮೋಘ ಸಿದ್ದೇಶ್ವರನ ಅಡಿದಾವರಿಗಳಿಗೆ, ಅಡಿದಾವರಗಳಿಗೆ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು, ಹೌದು, ಕೈಲಾಸದೊಳಗ ಹಾ ಅಮೋಘ ಸಿದ್ದೇಶ್ವರನಿಗೆ ಮಾಯನ ಮಕ್ಕಳಾಗಿ ಮರ್ತೈಕಳ ಬಂದಿರತಕ್ಕಂತ ಯಾರಿಪ್ಪ ಅವರು? ಮಹಾದೇವನ ಅವತಾರ ಮಾಧವಲಿಂಗ, ಮಾಧವಲಿಂಗ, ವಿಷ್ಣುವನ ಅವತಾರ ಮಂಗ್ರಾಯ ಸಿದ್ಧ, ಹೌದು, ಬ್ರಹ್ಮನ ಅವತಾರ ಕರ್ಣಿ ಮಲಕಾರ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ. ಆ 3 ಮಂದಿ ಪುಣ್ಯದ ಮಕ್ಕಳ ಪಾದಕ್ಕ ಕೂಡ, ಪಾದಗಳಿಗೆ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು, ಹೌದು, ಹೊನ್ನಬೇವರಿಗೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ಅವರು? 4 ಮಂದಿ ಸತ್ಯ ಧರ್ಮರು, ಸತ್ಯ ಧರ್ಮರು, ಅವತಾರ ಅವಧೂತ ಸಿದ್ಧ, ದೇವೇಂದ್ರ ಬಿಳಿಯಾಣಿ ಸಿದ್ಧ, ಆಚಾರಗೌಡ ಸೋಮಣ್ಣ ಮುತ್ಯ, ಕಡಿಹುಟ್ಟ ಕಣ್ಣ ಮುತ್ಯ, 4 ಮಂದಿ ಸತ್ಯ ಧರ್ಮರನ್ನ, ಸತ್ಯ ಧರ್ಮರನ್ನ ನನ್ನ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಹೌದಾ? ಶಾಂತಿಯಪ್ಪ. ಉರಿ ಮಾರಿ ದೇವರ, ಉಗ್ರ ಮಾರಿ ದೇವರ, ಯಾರಿಪ್ಪ ಅದು? ಹರಿಯ ಹಾವಿನ ಗಂಡ, ಉರಿವ ಕೆಚ್ಚಿನ ಗಂಡ, ಯಾರಿ? ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಉಮದಿಯ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿ ಅದು? ಉಮದಿಯ ವೀರ ಮಲಕಾರ ಸಿದ್ದೇಶ್ವರನನ್ನ, ಮಲಕಾರ ಸಿದ್ದೇಶ್ವರರನ್ನ ಸಂದ ಸಂದಿಗೆ ಒಮ್ಮೆ ಜ್ಞಾನಿಸಿಕೊಂಡು, ಜ್ಞಾನಿಸಿಕೊಂಡು ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಿಪ್ಪ ಅವರು? ಮುಮ್ಮೆಟ್ಟಿ ಕಡ್ಡ ಅನ್ನುವಂತದನ್ನ ಈ ಕಲಿಯುಗದಾಗ ಬಂಗಾರ ಗುಡ್ಡ ಮಾಡಿಟ್ಟು ಹೋದ್ರು. ಬಂಗಾರ ಗುಡ್ಡವನ್ನ ಮಾಡಿ 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 ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹವನ್ನ ನೀಡಿ ಹೋಗಿರುವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಯಾರಿಪ್ಪ ನಿಮ್ಮ ಗುರುಗಳು? ಮನಮೇಯ ಮದಗೊಂಡೇಶ್ವರ ಅಪ್ಪಾಜಿಯವರ ಪಾದವನ್ನ ಹಾ ನನ್ನ ಮಸ್ತಕದ ಮೇಲಿಟ್ಟುಕೊಂಡು, ಇಟ್ಟುಕೊಂಡು ಯಾವ ಇದೇ ಒಂದ ಕಲಿಯುಗದೊಳಗ ಏನಾದ್ರು ನಡೆದಾಡುವಂತ ದೇವರ, ಕಣ್ಣಿಗೆ ಕಾಣುವಂತ ದೇವರ, ಈ ಕಲಿಯುಗದ 2ನೇ ಬಸವಣ್ಣ ಅನಿಸಿಕೊಂಡು ಹೋಗಿರುವಂತ ಯಾವ ಕಲಿಯುಗದೊಳಗೆ 2ನೇ ಬಸವಣ್ಣ ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಕ್ಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು, ಹೌದು, ಯಾವ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಧರ್ಮಕ್ಷೇತ್ರವಾಗಿರುವಂತ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಹಾ ಸಿದ್ದಾಪುರ ಗ್ರಾಮದಲ್ಲಿ ಈ ಗ್ರಾಮದ ಅಧಿದೇವನಾಗಿರ್ತಕ್ಕಂಥ ಭೂತಾಳ ಸಿದ್ದೇಶ್ವರ ಹಾಗೂ ಅಮೋಘ ಸಿದ್ದೇಶ್ವರ ಪಾದಕ್ಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು, ಹೌದು,
ಅದಕ್ಕ ಜ್ಞಾನಿಗಳನ್ನ ಮಾತಾಡಿರ್ತಮ್ಮ. ಏನಂತ ಹೇಳ್ತಾರಿಪ್ಪ? ವಿದ್ವಾಂಸೋ ಕವಿಯೋ ಪಾಠ ಹೌದಾ? ಯಹ ಗಾಯಕ ಪುರಾಣ ಸಭಾ ಸಪ್ತಂಗ ಲಕ್ಷಣ ಮಂದ್ರವರು. ಹೌದು ಹೌದು. ಯಾವ ಈ ವಡ್ಡಿವಾಲಗ ಶಿವಸ್ಥಾನ ಸೇವೆಯನ್ನ ಕೇಳುಗೋಸ್ಕರವಾಗಿ ಸವಿಗೋಸ್ಕರವಾಗಿ ಹಾ ಸಿದ್ದಾಪುರ ಗ್ರಾಮದಲ್ಲಿ ಅಪ್ಪ ಅಮೋಘ ಸಿದ್ದೇಶ್ವರನ ಒಂದ ಮಂದಿರದ ಉದ್ಘಾಟನದ ನಿಮಿತ್ತಿಗೋಸ್ಕರವಾಗಿ. ಯಾಕಂದ್ರ ಏನ್ರಿ? ಎಷ್ಟೋ ಜನ್ಮದ ಹರಿಕಿತ್ತು ಈ ಸಿದ್ದಾಪುರ ಭಕ್ತರದ. ಏನತ್ರಿಪ್ಪ? ಅಪ್ಪ ಅಮೋಘ ಸಿದ್ದನ ಗುಡಿಯನ್ನ ಕಟ್ಟಿ ಕಟ್ಟಿ ಅದು ನೇಮ್ ಏನಿತ್ತಂದ್ರ ಏನ್ರಿಪ್ಪ? 1 ವರ್ಷದೊಳಗೆ ಮುಗಿಬೇಕು ದೇವಾಲಯ 1 ವರ್ಷದೊಳಗೆ ಮುಗಿಬೇಕು ಅನ್ನುವಂತ ಸಂಕಲ್ಪ ಭಕ್ತರದು ಮತ್ತು ದೇವ್ರದು. ಆ ದೇವ್ರದ್ದು ಒಂದು ಹರಿಕಿತ್ತು. ಹೌದಾ? ಅದಕ್ಕೆ ಹೇಳ್ಯಾರ ಅವರು. ಏನತ್ರಿ? ಆ ದೇವರ ಮನಸ್ಸಿನ್ಯಾಗ ಬತ್ತಂದ್ರ ಒಮ್ಮೆ, ಆ ಭಕ್ತರ ಮನಸ್ಸಿನ್ಯಾಗ ಒಮ್ಮೆ ಬತ್ತಂದ್ರ ಅದು ಎಲ್ಲಾ ಕೆಲಸ ವಿಘ್ನಗಳೆಲ್ಲ ದೂರಾಗಿ ಆ ಕೆಲಸ ಆಗ್ತದತ್ತ. ಹೌದಾ? ಹಂಗ ಸಿದ್ದಾಪುರ ಗ್ರಾಮದಲ್ಲಿ ಎಲ್ಲಾ ಹಿರಿಯರು ಕೂಡ್ಕೊಂಡು ಎಲ್ಲಾ ಒಡೆಯರು ಕೂಡ್ಕೊಂಡ ಎಲ್ಲಾ ಭಕ್ತರು ಕೂಡಿಕೊಂಡು ಅಮೋಘ ಸಿದ್ಧ ಮುತ್ಯ ಅನ್ನುವ ದೇವಾಲಯವನ್ನ ಕಟ್ಟಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಪಾದಮಿ ಅಮಾಸಿ ಆದ್ಮೇಲೆ ಆ ಮುತ್ಯಾನ ಗುಡಿಯನ್ನ ಬೆಚ್ಚಿ ಬಾದಮಿ ಅನುಗುಣದ ಗುಡಿ ಮುಗಿಸಿರಿ. ಬಾದಮಿ ಅಮಾಸಿ ಜಾತ್ರೆ ಆಗುದ್ರೊಳಗೆ ಆ ಮುತ್ಯಾನ ಗುಡಿ ಶಾಂತಿಯನ್ನ ಮಾಡ್ಬೇಕಂತ ತಿಳ್ಕೊಂಡ ನೀವೆಲ್ಲಾ ತಾಯಿ ತಂದೆ ಸಂಕಲ್ಪ ಮಾಡಿದ್ರಿ. ಹೌದಾ? ಅದೇ ಸಂಕಲ್ಪವನ್ನ ತೀರಿಸಿ ಆ ಮುತ್ಯಾನ ಒಂದ ಶಾಂತಿಯನ್ನ ಮಾಡಿ ಆ ಗುಡಿಯನ್ನ ಉದ್ಘಾಟನೆ ಕಳಸಾರೋಹಣ ನಿಮಿತ್ತಗೋಸ್ಕರವಾಗಿ ಏನ್ ಮಾಡಿದಾರಿಪ್ಪ? ಆ ಭಗವಂತನ ಜಾತ್ರೆಯನ್ನ ಮಾಡಿ ಆ ಜಾತ್ರೆಯ ಜಾಗರಣೆ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ? 2 ಡೊಳ್ಳಿನ ಕಲಾ ಸಂಘನ ಕರೆಸಿದ್ದಾರ. ಯಾವ್ಯಾವ್ರಿ ಮೇಳಗಳು? ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹಳ್ಳೂರ ಗ್ರಾಮದ ವೀರಭದ್ರೇಶ್ವರ ಡೊಳ್ಳಿನ ಸಂಘ, ಸತ್ಯಪ್ಪ ಮಾಸ್ತರ್ ಮೇಳ. ಆ ಒಳ್ಳೆ ಅನುಭವಿಗಳು, ಹೌದಾ, ಒಳ್ಳೆ ತತ್ವಜ್ಞಾನಿಗಳು, ಹಿರಿಯ ಜೀವಿಗಳು ಈ ಡೊಳ್ಳಿನ ಕಲೆಯಲ್ಲಿ ಪುರಾಣ ಶಾಸ್ತ್ರ ಅನುಭವಗಳನ್ನ ಬಲ್ಲಿರ್ತಕ್ಕಂತ ತತ್ವಜ್ಞಾನಿಗಳು. ಹೌದಾ? ಅವರ ಜೊತೆಯಲ್ಲಿ ಒಂದ ಯಾಕಂದ್ರ ಏನ್ರಿ? ಆ ಸಂಕನಾಳ ಮ್ಯಾಳಂದ್ರ ಎಲ್ಲರಿಗೂ ಈ ಸಿದ್ದಾಪುರ ಗ್ರಾಮದ ಎಲ್ಲಾ ಮನೆಯವರಿಗೂ ಬಹಳ ಕಾಲಾಂತರವಾಗಿ ಹೊಳೆ ಮಳೆ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ಏನ್ರಿ? 1995 ಹಿಡ್ಕೊಂಡ ಇಲ್ಲಿ ನಾನು ಮೊದಲು ಗುರ್ಲಿಂಗ ಮಾಸ್ತರ್ ಮಾಡಿಟ್ಟವ್ರೆ ನೀವು. ನಾ ಎಲ್ಲ ಒಕ್ಕಲ್ತನ ಮಾಡ್ಕೊತ ಊರಾಗ ಸುಮ್ಮ ಗುರ್ಲಿಂಗಪ್ಪ ಆಗಿ ಊರಾಗ ಅಡ್ಡಾಡ್ತಿದ್ದೇನ. ಹೌದು. ಆ ಗುರ್ಲಿಂಗಪ್ಪನ ಊರು ಗುರ್ಲಿಂಗ ಮಾಸ್ತರ್ ಮಾಡಿದ ಊರು ಯಾವ್ದು ಇತ್ತಂದ್ರ ಸಿದ್ದಾಪುರ ಅನ್ನುವಂತದ ನನ್ನ ಜನ್ಮರಲ್ಲಿ ಮಟ್ಟ ನಾ ಮರೆಯುವುದಿಲ್ಲ. ಹೌದು. ಯಾಕಂದ್ರ ಏನ್ರಿ? ಈ ಊರಿನ ತಾಯಿ ತಂದಿದ ಒಂದ ಕಾಲಿನ ಒಳಗಿನ ದೋಳದ ಋಣ, ಅವ್ರ ಆಶೀರ್ವಾದ, ಈ ತಾಯಿ ತಂದೆಯ ಆಶೀರ್ವಾದ ಎಲ್ಲಿ ತನ ಇರ್ತೈತಿಲ್ಲ. ಯಾವಾಗ ಸಂಕನಾಳ ಮ್ಯಾಳದ ಮ್ಯಾಗ ಆಯ್ತು ನೋಡ್ರಿ, ಆಯ್ತಲ್ಲ, ಅವಾಗ ಗುರ್ಲಿಂಗ ಮಾಸ್ತರ್ ಆಗಿ ಇಡೀ ಉತ್ತರ ಕರ್ನಾಟಕದೊಳಗ ಹೆಸರುವಾಸಿ ಆಗ್ಬೇಕು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯದ ಕಡೆ ತಿರುಗಾಡ್ದೇವ್ ಕರೆ. 3 ರಾಜ್ಯಗಳನ್ನ ಅಡ್ಡಾಡಿ ಬಂದಿನ ಕರೆ. ಸಿದ್ದಾಪುರ ಊರಿಗೆ ಮಾತ್ರ ಎಲ್ಲಾ ಊರಾಗ ಮಾಸ್ತರ್ ಆಗಿರ್ಬೇಕು. ಈ ಸಿದ್ದಾಪುರ ಊರಿಗೆ ಸಂಕನಾಳ ಗುರ್ಲಿಂಗ ಮನೆ ಮಗ ಆಗಿ ಉಳ್ಕೊಂಡೇನಿ ನಾನು. ಹೌದು ಮಾಸ್ತರ್ ಇಲ್ಲ ಬೆಳೆಸಿಟ್ರು ನಮ್ಮನ್ನ. ಅದಕ್ಕ ಏನ್ರಿಪ್ಪ? ನೀವೆಲ್ಲಾ ತಾಯಿ ತಂದೆಗಳ ಕೂಡಿ ಬಹಳ ಭಕ್ತಿಲಿಂದ ಆ ನಮ್ಮ ಡಾಕ್ಟರ್ ಆಗ್ಲಿ, ಇಲ್ಲಿ ಊರಿನ ಹಿರಿಯರಾಗ್ಲಿ, ಮಾರಾಯಿಗಳಾಗ್ಲಿ, ಆ ಒಡೆಯರಾಗ್ಲಿ ಎಲ್ಲಾರು ಕೂಡ್ಕೊಂಡು ನಾವೇನು ಸಂಕಲ್ಪ ಮಾಡಿದ್ದೇವಂದ್ರ ಏನ್ರಿಪ್ಪ?
ಹಳ್ಳೂರು ಸತ್ಯಪ್ಪ ಮಾಸ್ತರನ್ನ ಕರೆಸಬೇಕು. ಕರೆಸ್ಬೇಕು. ಅವ್ರ ಜೋಡಿ ಇನ್ನೊಂದು ಚಲೋ ಮೇಳ, ಇನ್ನು ಅಮೋಕ್ಷದ ಮಾರ್ಗದಾಗ ಇನ್ನೊಂದು ಹಿರಿ ಕಲಾವಂತರ ಮೇಳ, ಇನ್ನೊಂದು ಹಿರಿ ಕಲಾವಂತರ ಮೇಳನೇ ಕರೆಸಿ ಎಲ್ಲರೂ ಕೂಡಿ ಸೇವಾ ಕೇಳ್ಬೇಕನ್ನುವಂತ ನಾವು ನೀವೆಲ್ಲ ಕೂಡಿ ಆಹಾ ಆ ಮುತ್ತೇನ ಸೇವಾ ಕೇಳ್ಬೇಕಂತ ತಿಳ್ಕೊಂಡು ಸಂಕಲ್ಪ ನನ್ನ ಮನಸ್ಸಿನಾಗ ಮಾಡಿ ಮಾಡಿ ಇನ್ನೊಂದು ಮೇಳ ನಾನೇ ಸ್ವಂತ ಕರೆಸಿ ಆ ಮೇಳಿನ ಖರ್ಚು ಎಷ್ಟಾಕದ ನಾನೇ ಕೊಡಬೇಕಂತ ತಿಳ್ಕೊಂಡು ನಾ ಸಂಕಲ್ಪ ಮಾಡಿದ್ದೆ. ಹೌದ್ ಏನಾತ್ರಿ ಇವತ್ತ? ಎಲ್ಲಾರು ಕೇಳ್ಕೊತ ಬಂದೇವಿ. ದೊಡ್ಡ ಮೇಳಿನವ್ರು ಯಾರು ಕಾಲೇಜ್ ಸಿಗ್ಲಿಲ್ಲ. ಈ ತಾರೀಕಿಗೆ ಯಾರು ಸಿಗಲಿಲ್ಲ. ಸಿಗಲಾರ ಬಟ್ಟೆಕ ಏನಾತ್ರಿಪ್ಪ? ಕೊನೆಯದಾಗ ಅವ್ರು ಹೇಳಿದ್ರು, ಏನತ್ತ? ಗುರ್ಲಿಂಗ್ ಮಾಸ್ತರ ಪಾಳೆ ನಿನಗೆ ಬಿಡಂಗಿಲ್ಲ, ಅದು ನೀನೇ ಬರ್ಬೇಕಂದ್ರ ಅವ್ರು. ಹೌದು. ಆರು ಕೂಡ ಆದ್ರು ನಾವೇಂದ್ರ ಸಂಕನಾಳಿ ಮೇಳ ಇದ್ದೂರ್ ಮೇಳ ಇದ್ದಂಗಿರಿ ಎಲ್ಲ. ಹೌದು. ಸಂಕನಾಳ ಅಂದ್ರೆ ಬ್ಯಾರೆ ಅಲ್ಲ, ಸಿದ್ದಾಪುರ ಅಂದ್ರೆ ಬ್ಯಾರೆ ಅಲ್ಲ, ಸಿದ್ದಾಪುರ ಅಂದ್ರೆ ಬ್ಯಾರೆ ಅಲ್ಲ. ಹೌದು. ನನ್ನ ಅದಕ್ಕ ತಾಯಿ ತಂದೆ ಏನ್ ನನಗೆ ಹೇಳ್ಯಾರಲ್ಲ, ಹೇಳ್ಯಾರ್ಲ ನಾ ಏನ ಸಂಕಲ್ಪ ಮಾಡಿನಿ ಮಾಡಿರ್ಲ 2000 ಅಂದ್ರ 1995 ಏನಿತ್ರಿಪ್ಪ? ಇದೇ ಮುತ್ತೇನ ಪೌಳಿ ಒಳಗ ಬಂದ ಕೆಸಿಂದ ಸೇವಾ ಮಾಡಿರ್ಲ. ನಾ ನಿತ್ತು ಹೊತ್ತನ್ಯಾಗ ನನ್ನ ಮನಿ ಒಳಗ ಒಂದು ಸೊಲಿಗೆ ಜ್ವಾಳ ಇದ್ದಿದ್ದಿಲ್ಲ, ಅಂತ ಬಡತನ ಇತ್ತು ನನ್ನ ಮನಿತನಕ್ಕ. ಹೌದ್. ಆಗಿನ ಸ್ಥಿತಿಗತಿ ಹಂಗಿತ್ತಲ್ಲ. ಇಲ್ಲೆಲ್ಲ ನಮ್ಮ ಶ್ರೀಕಾಂತ ಮುತ್ಯಾರಾಗ್ಲಿ, ನಮ್ಮ ಲಕ್ಕಪ್ಪ ಮಾಸ್ತರ್ ಆಗ್ಲಿ, ಅರವಿಂದ್ರ ಮುತ್ಯಾರಾಗ್ಲಿ, ಯಾವುದೇ ಕಲಾವಿದರಿರ್ಲಿ, ಯಾವುದೇ ಸಿದ್ದಾಪುರ ಹಿರಿಯರಿರ್ಲಿ, ಎಲ್ಲಾ ಒಡೆಯರು ಕೂಡಿಕೊಂಡ ಏನ್ ಮಾಡಿದ್ರು? ಈ ಊರಾಗ ನಾ ಕಲಸಾಕ ಬಂದಿದ್ದೆ ಕರೆ, ನಾ ಏನೋ ಕಲಿಸಿಲ್ಲ, ಇವ್ರಲಿದ್ದಾನೆ ನಾ ಕಲಿತ್ ಹೋಗಿನಿ. ಹೌದ್ ಹೌದ್ ಕಲ್ತ್ ಹೋಗಿದ್ದೆ ಬಾಳದ. ಒಂದು ಸೊಲಗೆ ಜ್ವಾಳಕ್ಕ ನಾನು ಹಾ ಪಿರಿಯಾಗಿ ನಿಂತಾಗ ಏನ್ ಮಾಡಿದ್ರಿಪ್ಪ? ಈ ಊರಿನ ಎಲ್ಲಾ ಹಿರಿಯರು ಕೂಡ್ಕೊಂಡ ಹಾ ಒಂದು ಮಾಸ್ತರ್ ಒಂದ್ ಚೀಲ ಜ್ವಾಳ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾರ್ಗಿ ಹಾ ಹೇಳಿ ಕೆಸಿಂದ ಬುತಾಸಿದ ಮುತ್ತೇನ ಗುಡಿಯ ಕರ್ಸದಾಗ ಏನ್ ಮಾಡಿದ್ರಿಪ್ಪ? ಮನೆಗೆ 4 ಸೊಲಿಗೆ 5 ಸೊಲಿಗೆ ತಂದ ಹಾಕದಾಗ ನನಗೆ ಜ್ವಾಳ ಇಟ್ಟಾಗ್ಬೇಕ್ರಿ. ಏಟ್ರಿಪ್ಪ? ಆಗಿನ ಕಾಲದೊಳಗ 11 ಚೀಲ ಜ್ವಾಳ ಕೊಟ್ಟಾರ ಸಂಕನಾಳ ಊರಿಗೆ ತಂದ. ಅಂತ ಮಾರಾವ ತಂದು ನಿಟ್ಟು ಹಚ್ಚಿಂದ ಅವ್ರ ಎಂದ ನನ್ನ ಮನ್ಯಾಗ ಬಂದು ನಿಟ್ಟು ಹಚ್ಚಿ ಸಿದ್ದಾಪುರ ಭಕ್ತರು ನಿಟ್ಟು ಹಚ್ಚಿ ಹೋಗ್ಯಾರ. ಇವತ್ತಿನವರೆಗೆ ನನ್ನ ಮನೆಯೊಳಗೆ ನಿಟ್ಟನೇ ಸರಿದಿಲ್ಲ. ಹೌದ್ ಹೌದ್ ಅವ್ರ ಆಶೀರ್ವಾದ ಅದು ಎಲ್ಲ ಆ ಸಿದ್ದಾಪುರ ಮುತ್ತೇನ ಆಶೀರ್ವಾದ. ಹೌದು. ಯಾಕಂದ್ರ ಏನ್ರಿ ಇದು ಸಿದ್ದನ ಕೊಳ್ಳ ಹೋಗಿ ಸಿದ್ದಾಪುರ ಮಾಡಿಟ್ರು ಸಿದ್ರು. ಏನ ಕಂಡ ಕನಸು ಹೇಳ್ಯಾರ, ಉಂಡ ಊಟ ಹೇಳ್ಯಾರ. ಆಗಿನ ಕಾಲದಿಂದ ಇಂದಿನವರೆಗೆ ಮುಂದಾಗೋದನ್ನ ಹಿಂದಾಗೋದನ್ನ ಹೇಳ್ತಾರೆ. ಇನ್ನ ಯಾಕಂದ್ರ ಏನ್ರಿ ಇದು ಸಿದ್ದನ ಕೊಳ್ಳ ಹೋಗಿ ಸಿದ್ದಾಟಿಗೆನ ಮಾಡಿ 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 ಸಿದ್ದಾಪುರ ಅನ್ನುವಂತ ನಾಮ ಪಡೆದದ. ಹೌದು. ಅಂತ ಊರಿಗೆ ನಮ್ಮ ಶ್ರೇಷ್ಠ ಕಲಾವಂತರು ನಮ್ಮ ಹಳ್ಳೂರು ಗ್ರಾಮದ ಸತ್ಯಪ್ಪ ಮಾಸ್ತರ್ ಮೇಳ, ಸತ್ಯಪ್ಪಣ್ಣವ್ರನ್ನ ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಮೇಳ ಕರ್ಸಿರಿ. ಹೌದು. ನಾವು ಯಾಕಂದ್ರ ಏನ್ರಿ ಒಂದ್ 4 ರಾತ್ರಿ 4 ಹಗಲ ಹಾಡಿ 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 ಹೈರಾಣಾಗಿ ಸೋತ್ ಬಂದಿರ್ಲ. ಇದು ನಮ್ಮ ಮನೆಯದ. ಹೆಂಗಾದ್ರು ಹಾಡಿದ್ರು ಅಟ್ಟೆ, ನಾ ಬಿಟ್ರು ಅಟ್ಟೆ, ನನ್ನ ಕಡೆ ನೀವ್ ಯಾನ್ ತಲೆ ಕೆಡ್ಸ್ಕೋಬೇಡ್ರಿ. ಯಾಕ್ರಿಪ್ಪ? ನಾವು ನೀವೆಲ್ಲ ಕೂಡಿ ಹೆಚ್ಚಿನ ಆದ್ಯತೆಯನ್ನ ಹಳ್ಳೂರು ಮೇಳಿಗೆ ಕೊಟ್ಟು ನಮ್ಮ ಹಳ್ಳೂರಿ ಮೇಳವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟ ಅವ್ರ ಪದ್ಯಗಳನ್ನ ಅವ್ರ ಮಾತುಗಳನ್ನ ಕೇಳುಮನ್ನುವಂತ ಮಾತನ್ನ ಹೇಳಿ 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 ಆಗಿರುವಂತ ಸಾಹಿತ್ಯದಲ್ಲಿ ಮಾತಾಡುವಂತ ಮಾತಿನಲ್ಲಿ ಹಾಡುವಂತ ಹಾಡಿನೊಳಗ ಬಾರ್ಸಾಡುವಂತ ವಾದ್ಯ ವೃಂದದಲ್ಲಿ ಲೋಪದೋಷಗಳಾದ್ರ ಏನ್ ಮಾಡ್ಬೇಕ್ರಿ? ಸಿದ್ದಾಪುರ ಗ್ರಾಮದಲ್ಲಿ ಕೂಡಿದಂತ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಜ್ಞಾನ ಪಂಡಿತರು, ಜಟಾಮಟ್ಟದವರು, ನೆರೆಹಳ್ಳಿಗಳಿಂದ ಡೊಳ್ಳಿನ ಪದ್ಯವನ್ನ ಕೇಳಲಿಕ್ಕೆ ಬಂದಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಏನ್ ಮಾಡ್ಬೇಕ್ರಿಪ್ಪ? ನಮ್ಮಲ್ಲಿ ಹಾಗೂ ಸಹ ಕಲಾವಿದರಲ್ಲಿ ಆಗಿರ್ತಕ್ಕಂತ ಲೋಪದೋಷಗಳನ್ನ ಬದಿಗೆ ಸರಿಸಿಟ್ಟು ಬೆಳಗಿನ 6 ಗಂಟೆ ಆಗುವವರೆಗೆ ಏನ್ ಮಾಡ್ಬೇಕ್ರಿ? ಯಾಕಂದ್ರೆ ನೀವೆಲ್ಲ ಮುತ್ತೇನ ಜಾತ್ರೆ ಮಾಡಿ ಮಾಡಿ ಸಂತೆನ ಹೊಲಗ ಮಾಡಿ ಆ ಎಲ್ಲಾ ಊರಾಗ ಅಡ್ಡಾಡಿ ಮೆರವಣಿಗೆ ಮಾಡಿ ಬಹಳ ಹೈರಾಣಾಗಿರಿ. ಆದ್ರೂ ಕೂಡ ಕೇಳಬೇಕನ್ನುವಂತ ಹಂಬಲ ನಾಳೆಗೆ ಮತ್ತ ಹರೆವತ್ಲೆ ಅಮೋಘ ಸಿದ್ಧ ಮುತ್ತೇನ ಹೋಮ ಶುರುವಾಗುದು. ಎಲ್ಲ ಹೋಮವನ್ನ ಮಾಡಿ ಮುತ್ತೇನ ಗುಡಿ ಶಿಖರ ಏರ್ಸಿ ಆ ಭಗವಂತನ ಗದ್ದಿಗೆ ಮೇಲೆ ಸ್ಥಾಪನೆಯನ್ನ ಮಾಡಿ ಸಂಜೆಕ್ ಮತ್ತ ಅಮೋಘ ಸಿದ್ಧ ಮುತ್ತೇನ ನಾಟಕ, ಅಮೋಘ ಸಿದ್ದೇಶ್ವರ ಒಂದು ಮಹಾತ್ಮೆ ಅನ್ನುವಂತ ಶ್ರೇಷ್ಠ ಕಲಾವಂತ ಪೌರಾಣಿಕವಾಗಿರ್ತಕ್ಕಂಥ ಚರಿತ್ರೆಯನ್ನ ನೀವೆಲ್ಲಾ ತಾಯಿ ತಂದೆ ಅಮೋಘ ಸಿದ್ಧನ ವಿಸ್ತಾರವನ್ನ ಎಲ್ಲಾ ಮನಿಗೆಲ್ಲಾ ಬಲ್ಲವ್ರದಿರಿ. ಹೌದು.
ಅದಕ್ಕ ಆಗಿರ್ತಕ್ಕಂತ ಲೋಪದೋಷಗಳನ್ನ ಬದಿಗೆ ಒತ್ತಿ ಬದಿಗೆ ಸರಿಸಿಟ್ಟು ನೀವೆಲ್ಲಾ ತಾಯಿ ತಂದೆಗಳು ಶಾಂತ ರೀತಿಯಿಂದ ಕೂತ ಕೇಳಿ ತಿಳ್ಕೊಂಡು ಮತ್ತೊಮ್ಮೆ ದೈವಿಕ ವಂದನೆಗಳನ್ನ ಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಹೌದು ಹೌದು ಅದಕ್ಕ ಬಹಳ ಮಾತಾಡೋಲ್ಲ. ಹೌದು. ಈಗ ನಮ್ಮ ಹಿರಿಯ ಕಲಾವಂತರಾಗಿರ್ತಕ್ಕಂಥವ್ರು ಸತ್ಯಪ್ಪ ಮಾಸ್ತರ್ ಆಗಿರ್ತಕ್ಕಂಥವ್ರು ಈ ದೈವದ ಅಪ್ಪಣೆಯನ್ನ ತಗೊಂಡು, ಯಾಕಂದ್ರ ಏನ್ರಿ ಹಾಡೋದೇ ಹಾ ಎಲ್ಲಾರ್ಗಿ 2 ಬೇಡ 3 ಪಾಳೆ ಬರ್ಬೇಕಾದ್ರೆ ಮುಂಜಾನೆ 7-8 ಗಂಟೆ ಅಕ್ಕದಲ್ಲಿಪ್ಪ. ಅದಕ್ಕೆ ನಾ ವಿಷಯ ಇಡು ನೀ ವಿಷಯ ಇಡು ಅನ್ನುವಂತ ವಾದ ಆಗಬಾರ್ದು ಅನ್ನುವಂತ ಮುಂದ್ ಹಾಕೋತ್ ಹೋಗಬಾರ್ದು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಏನ್ ಮಾಡಿದಾರ ಮಾಸ್ತಾರ ಅವರು ದೈವದ ಅಪ್ಪಣೆನ ಕೇಳಿ ಒಂದು ಮಾತು ಹೇಳ್ಯಾರವ್ರು. ಏನ್ರಿಪ್ಪ? ಯಾವುದೇ ಮಾಳಿಂಗರಾಯ ಆಗಲಿ, ಬೀರದೇವರಾಗ್ಲಿ, ಅಮೋಘ ಸಿದ್ಧ ಆಗ್ಲಿ, ಮಾಧುಲಿಂಗ ಮಲಕಾರ ಸಿದ್ಧ ಆಗ್ಲಿ ವಾದಗಳನ್ನ ಮಾಡಿದ್ರ ಸಿದ್ಧರಿಗೆ ಚ್ಯುತಿ ಬರಲಾರ್ದಂತ ಮಾತುಗಳನ್ನ, ಸಿದ್ಧರಿಗೆ ಚ್ಯುತಿ ಬರಬಾರ್ದು, ಭಂಡಾರಕ್ಕೆ ಬಟ್ಟು ಬರಬಾರ್ದು, ಜಾಡಿಗೆ ಕುಂದ ಬರ್ಲಾರ್ದಂಗ ವಾದ ವಿವಾದಗಳನ್ನ ಮಾಡಿ ಎಲ್ಲಾ ತಾಯಿ ತಂದೆಗೆ ಆನಂದ ಮಾಡ್ಬೇಕನ್ನುವಂತ ಮಾತನ್ನ ಬಾಳ ಅನುಭವದ ಮಾತು ಹೇಳಿದಾರಿಪ್ಪ. ಬಾಳ ಅನುಭವದ ಮಾತನ್ನ ಹೇಳಿ 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 ಅವರು ಒಂದು ವಿಷಯ ಇಟ್ಟಾರ. ಏನ್ರಿಪ್ಪ ವಿಷಯ? ಏನು ವಿಷಯ ಇಟ್ಟಾರಂದ್ರ, ಸಿದ್ಧರಲಿಂದ ಏನು ಜಗತ್ತದೊಳಗ ಪಾವಡಾಗ್ಯದ, ಶರಣರಲಿಂದ ಏನು ಜಗತ್ತೊಳಗ ಪಾವಡಾಗ್ಯದ. ಶರಣರು ಮತ್ತು ಸಿದ್ಧರು ಹಿಂಗ 2 ಪಾಲ ಮಾಡಿಟ್ಟಾರ. ಇಟ್ಟಾರ ಹೌದಿಲ್ಲ? ಹೌದು. ಅದಕ್ಕ ಸಂಕನಾಳ ಮಾಸ್ತರ್ ಯಾವಾಗ ಆಯ್ಕೊಂಡ ಬಿಡ್ತಾರಲ್ಲ, ಬಿಟ್ಟು ವಿಷಯ ಬೆಳೆಸ್ತೀನಿ ಅನ್ನುವಂತ ಮಾತು ಹೇಳಿದಾರ. ಹೌದು. ಅದಕ್ಕ ಈಗ ನನ್ನ ಪಾಲ ಯಾವಾದೈತೆ ಅಂದ್ರ, ಯಾವಾದ್ರಿಪ್ಪ? ಸಿದ್ಧರು ಅನ್ನುವಂತ ಪಾಲ ನಮಗಿರ್ಲಿ. ಸಿದ್ಧರೇ ಜಗತ್ತೊಳಗ ಕೀರ್ತಿಗಳನ್ನ ಮಾಡ್ಯಾರ. ಹೌದು. ಕಂಡ ಕನಸು ಹೇಳ್ಯಾರ, ಉಂಡ ಊಟ ಹೇಳ್ಯಾರ, ಕೈಲಾಸೊಳಗೆ ಸುದ್ದಿ ಹೇಳ್ಯಾರ, ಪಾತಾಳದೊಳಗಿನ ಭೇದ ಹೇಳ್ಯಾರ. ಆಗಿನ ಕಾಲಕ್ಕೆ ಇಂದಿರಾ ಗಾಂಧಿ ಪ್ರಧಾನಿ ಆಗುವುದನ್ನು ಹೇಳಿದ್ರತ್ತ ಕಲ್ಲೂರು ಭೂತಾಳಿ ಮುತ್ಯ. ಅವಾಗ ಹೇಳ್ಯಾರ ಏನತ್ತ? ಅರಿಕೇರಿ ಅರಮನೆ, ಬೆವರಿಗೆ ಗುರುಮನಿ, ಮಾಯಿ ಮಕ್ಕಳಾಪುರ ಶಿವಸ್ಥಾನ ಗದ್ದಿಗೆ, ಕಲ್ಲೂರು ಒಡೆಯನ ಮಾತ ಕರೆ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಟ ಜಿಡ್ದಂಗಲೇ ಗಾಣಿಮಿಣಿ. ಹೌದು. ತೊಡಗ ಹಿಡ್ದ ಕೇಳಬೇಡ, ಮುಂಗ ಏನಾರ ಕೇಳೋದಿತ್ತಂದ್ರ ಮುಂಗ ಹಿಡ್ದ ಕೇಳಲೇ ಮಗನೇ ತಿಳಿನವ. ಹೌದು ಹೇಳ್ತಾರೆ. ನಾ ಕಲ್ಲೂರು ಮಾರಾಯಗಳು ಮತ್ತು ಇಲ್ಲೇ ಸಿದ್ದಾಪುರ ಆಗಲಿ, ಚಬನೂರ, ಕೈನೂರ, ದೇಸುಣಿಗಿ, ಕಡಿಮಠ ಕಲ್ಲೂರೊಳಗ ಏನಾದ್ರು ಆದಮಿ ಅಮಾಸಿ ದಿನ ಇದೇ ಡೊಳ್ಳಿನ ಮ್ಯಾಗ ನಿತ್ತು ನುಡಿ ಮಾಡ್ತಿದ್ದ ಕಲ್ಲೂರು ಭೂತಾಳಿ ಮುತ್ಯ ಆಗಿನ ಕಾಲೊಳಗೆ ಹೇಳಿನತ್ತ. ಏನತ್ರಿಪ್ಪ? ಡೊಳ್ಳಿನ ಮ್ಯಾಗ ನಿತ್ತ ಏನತ್ತ ಲೆಕ್ಕ ಕೇಳಕ್ ಒಬ್ಬಕ್ಕಿ ಅಕ್ಕ ಬರ್ತಾಳ, ಬಲೆ ಎತ್ತರ ಇರ್ಬೇಕಲೇ ಮಕ್ಕಳೇ ಅಂದ. ಮುಂದೆ ಇಂದಿರಾ ಗಾಂಧಿ ಪ್ರಧಾನಿ ಆದಳು. ಇಂದಿರಾ ಗಾಂಧಿ ಪ್ರಧಾನಿ ಆಗುದು ಮೊದಲೇ ಹೇಳ್ದ. ಲೆಕ್ಕ ಕೇಳಕ್ಕ ಅಕ್ಕ ಬರ್ತಾಳ, ಎತ್ತರಿರಿ ಜಗತ್ತದೊಳಗ ಹೇಳಿದ್ರತ್ತ. ಮುಂದೆ ಇಂದಿರಾ ಗಾಂಧಿಗೆ ಗುಂಡ್ ಹಾಕುವಂತ ಯಾರೇ ಬಂದು ಹೊತ್ನ್ಯಾಗ ಹೇಳ್ತಾರ. ಮತ್ತ 16 ವರ್ಷ ಆದ್ಮ್ಯಾಗ ಹೇಳ್ದ. ಏನತ್ತ? ಮಿಂಡಿಗೆ ಗುಂಡ ಬೆತ್ತಲೇ ಮಗನೇ ಅಂತ ಹೇಳ್ದ ಅವನೇ. ಹೌದು, ಮಿಂಡಿಗೆ ಗುಂಡ ಬೆತ್ತ ಹೇಳಿದ್ರು ಕಲ್ಲೂರು ಮುತ್ಯ ಅವಾಗ ಹೇಳ್ಯಾನ. ಹಂಗ ಸಿದ್ರು ಹೇಳ್ಯಾರಿ. ಸಿದ್ಧರು ಏನ ಕಂಡ ಕನಸು ಹೇಳ್ಯಾರ. ಜಗತ್ತಿನೊಳಗ ಏನ್ ನಡೆದದ ಒಂದೇ ಉದಾಹರಣೆ ಕೊಟ್ಟಿನ ಮತ್ತ ಹಾಡಿಗೆ ಚಾಲು ಮಾಡ್ತಾ. ಹೌದು. ಏನ ವಿಷಯ ಐತಂದ್ರ ಏನ್ರಿಪ್ಪ? ಸಿದ್ಧರ ಪಾಲ, ಸಿದ್ಧರಿಗೆ ಶರಣರಿಗೆ ಏನ್ ನಡೀತಿ ಭೂಮಿ ಮ್ಯಾಲಿ? ಈ ಭೂಮಿ ಮ್ಯಾಗ ಏನ್ ನಡೆದದಂದ್ರ ಏನ್ರಿ? ಒಮ್ಮೆ ಕಲ್ಯಾಣ ಪಟ್ಟಣದೊಳಗ ಏನ್ ನಡೀತ ಆಗಿನ ಕಾಲಕ್ಕ ಕಲ್ಯಾಣ ಪಟ್ಟಣದೊಳಗ 1,96,000 ಗಣಗಳು ಏನೋ ಶರಣರಿದ್ರ. ಆಗಿನ ಕಾಲಕ್ಕೆ 12ನೇ ಶತಮಾನಕ್ಕ 63 ಮಂದಿ ಪುರೋಹಿತರು ಇದ್ರಲ್ರಿಪ್ಪ ಕಲ್ಯಾಣ ಪಟ್ಟಣದೊಳಗ. ಆಗಿನ ಕಾಲಕ್ಕ ಇದ್ರಲ್ರಿ. ಅವಾಗ ಏನಾಗ್ತದ? ಆ ಕಲ್ಯಾಣ ಪಟ್ಟಣ ಸುತ್ತ ಏನ್ ಹಾಕಿದ್ರು? ಕುರಿ ಹಟ್ಟಿಯನ್ನ ಹಾಕಿದ್ರು. ಇವ್ರೇ ಸಿದ್ರು ಕುರಿ ಹಟ್ಟಿ ಹಾಕಿದ್ರು. ಏನಾಗ್ತದ? ಅವಾಗ ಕಲ್ಯಾಣದೊಳಗಿನ ಶರಣರಂದ್ರು ಏನತ್ತ? ನಿನ್ನ ಕುರಿ ದಡ್ಡಿ ಒಳಗಿಂದು ದುರ್ವಾಸ ಕಲ್ಯಾಣ ಪಟ್ಟಣದಾಗ ಬರಕತ್ತೈತಿ. ಏನೋ ಕುರಿ ದಡ್ಡಿ ವಾಸ ಊರಿಗೆ ಕುರಿ ಚಿಂಗನಾಥ್ ಊರಾಗ ಬರ್ಲಾಕತ್ತದ. ಚಿಂಗನಾಥ್ ಊರಾಗ ಬರಕತ್ತದ. ಊರ್ ಬಿಟ್ಟು ದೂರ ಹೊರ ನೀವು ಕುರಿ ತಿರ್ಕೊಂಡು ಊರು ಬಿಟ್ಟು ದೂರ ಹೊಡಿಯತ್ತ ತಳಗಿನ ದಂಡ್ಯಾಗ ಹಾಕ್ಸವ್ರು.
ಹೌದು ಈ ಕಡೆಯಿಂದ ಗಾಳಿ ಬಿಟ್ಟಪ್ಪ ಅಂತಂದ್ರ ತಳಕಿನ ಗಾಳಿ ಮ್ಯಾಕ್ ಬಿಟ್ಟಂದ್ರ ಮ್ಯಾಕಿನ ಕಡೆ ಬರ್ರಿ ನೀವು ಕುರಿ ದಡ್ಡಿ ತಗೊಂಡನ ಅವ್ರು ಅವಾಗ ಮತ್ತೆ ಈ ಕಡೆ ಮ್ಯಾಕ್ ಹಾಕನ್ನವ್ರು ಹೌದು ಹಿಂಗ ಎಷ್ಟೋ ಕಾಡಿದ್ರ ಕರೆ ಎಷ್ಟೋ ದಿವಸ ಈ ಸಿದ್ಧರಿಗೆ ಕಾಡಕ ಚಾಲೂ ಮಾಡಿದ್ರು. ಏನಾತ್ರಿಪ್ಪ ಅವಾಗ ಏನಾಯ್ತು, ಏನಾಗ್ತದ ಇಲ್ಲೇನ ಗುಡಿಯಾಗ ಕೂತಾರ ನೋಡ್ರಿ ಸಿದ್ಧರು ಶರಣರಿಗೆ ಏನು ವಾದ ಆಯ್ತು. ಏನತ್ತರಪ್ಪ ಅವಾಗ ಗುರುರೇವಣ ಸಿದ್ಧ ಬಂದ. ಏನ್ ಮಾಡ್ತಾನ ಗುರುರೇವಣ ಸಿದ್ಧ ಬಂದು ಹೇಳ್ದ ಏನಂತ ಯಾರಿಗೆ ಯಾರಿಗೆ ಶಾಂತ ಮುತ್ತೈಗೆ ಹೇಳ್ದ ಏನಂತ ಹೇಳ್ತಾನ ನಾಳೆಗೆ ಮುಂಜಾನೆ ನಿನ್ನ ಕುರಿ ದಡ್ಡಿ ಒಳಗ ಒಂದು ಟಗರು ಸಾಯ್ತದ. ಹೊತ್ತೊಂಡ್ರೊಟ್ಟಿಗೆ ಕುರಿ ಒಳಗಿನ ಟಗರು ಸಾಯ್ತದ ದೇಹ ಬಿಡ್ತದ. ಆ ಸತ್ತ ಕುರಿ ಹೊತ್ತ ಮಾರೋದು ಕುರುಬರ ನಿಯಮ ಐತಿ. ಸತ್ತಂತ ಟಗರನ್ನು ಹೊತ್ಕೊಂಡು ಕಲ್ಯಾಣ ಬೀದಿ ಒಳಗೆ ಹೋಗ್ನಿ ಕಲ್ಯಾಣ ಬೀದಿ ಒಳಗ ನೀ ಮಾರಕ್ ಹೋಗು. ಏನಾಗ್ತದ ಅವಾಗ ಕಲ್ಯಾಣ ಪಟ್ಟಣದೊಳಗ ಒಂದು ಗೂಳಿ ತೀರ್ಕೊಂಡಿರ್ತದ. ಅವರು ಮೆರವಣಿಗೆ ಮಾಡ್ಕೊತ ಬರ್ತಾರ ನಿನ್ನ ಎದುರಿಗೆ. ಅವರು ಮೆರವಣಿಗೆ ಮಾಡ್ಕೊತ ಬರ್ತಾರ ಎದುರಿಗೆ. ನಿನ್ನ ಜೋಡಿ ವಾದ ಅವಾಗ ನಿನಗ ಅವರಿಗೆ ವಾದಕ್ಕದ ನಿನ್ನ ಬೆನ್ನಿಂದ ನಾ ಯಾವತ್ತೂ ಇರ್ತೀನಿ ಅಂತ ಹೇಳ್ದ. ಹೌದು ಹೌದು ಹೇಳ್ತಾನ ಸಿದ್ಧ. ಅವಾಗ ಹೇಳಿ ಮಟ್ಟನೆ ಮಾಯದ. ಹೌದು ಮುಂಜಾನೆ ಹೇಳುದ್ರಾಗೆ ಕುರಿ ದಡ್ಡಿಯಾಗ ಒಂದ ಟಗರ ದೇಹ ಬಿಟ್ಟು ಸತ್ ಹೋಯ್ತು. ಅವಾಗ ಸತ್ತ ಕುರಿ ಹೊತ್ತ ಮಾರಬೇಕತ್ತ. ಆ ಕಲ್ಯಾಣ ಪಟ್ಟಣದೊಳಗ ಕಲ್ಯಾಣ ಬೀದಿ ಒಳಗ ಸತ್ತಂತ ಕುರಿಯನ್ನ ಟಗರನ್ನ ಹೊತ್ಕೊಂಡು ಹೊಂಟ ಏನಾತು ಆ ಕಲ್ಯಾಣದೊಳಗಿರ್ತಕ್ಕಂತ ಶರಣ ಗೋಳಿ ತೀರವಾಗಿರ್ತಕ್ಕಂತ ಗುಳಿಯನ್ನ ಮೆರವಣಿಗೆ ಮಾಡ್ಕೊತ ಅವರು ಎದುರಿಗೆ ಬಂದ್ರಿ. ಅವರೇ ಎದುರಿಗೆ ಬಂದ್ರು. ಏನಾಗ್ತದ ಅವಾಗ ಅವರಿಗೆ ಇವರಿಗೆ ವಾದ ಆಯ್ತು. ಕಲ್ಯಾಣ ಪಟ್ಟಣದಾಗ ಏನತ್ತ ನೀ ಊರ ವ್ಯಕ್ತಿ ನಿನ್ನ ಹೊರಗೆ ಹಾಕಿದ್ದೇವೆ ಮತ್ ಊರಾಗ ಬಂದ್ರಿ ಯಾಕೆ ಕುರಿ ಹೊತ್ಕೊಂಡ್ರು ಅವ್ರು ಶರಣರು. ಊರಾಗ ಯಾಕೆ ಬಂದಿತ್ತಂದ್ರು. ಹೌದಾ ಅವಾಗ ನಮ್ಮ ಸತ್ತು ಕುರಿ ಹೊತ್ತು ಮಾರೋ ನಮ್ಮ ನೇಮದಪ್ಪ. ಹಾ ನಾ ಊರಾಗ ಬಂದೀನಿ ಅಂದ್ಗಣನೆ ಏನಂತಾರ. ಅವಾಗ ವಾದ ವಿವಾದಗಳಾದು. ಹೌದಾ ಅವಾಗ ಹೇಳ್ದ ಇವ ಪದಮಗೊಂಡ ಏನಂತ ಹೇಳ್ತಾನ. ಶಾಂತ ಮುತ್ತ ಹೇಳ್ದ ಏನಂತ ನಿಮ್ಮಲ್ಲಿ ಅಷ್ಟು ತಾಕತ್ತಿತ್ತಂದ್ರ ನೀವು ಅಷ್ಟ ದುಡ್ಕೊಂಡಿದ್ದೆ ಸತ್ಯ ಇತ್ತಂದ್ರ ನೀವು ಅಷ್ಟ ದುಡ್ಕೊಂಡಿರೋ ಸತ್ಯ ಇತ್ತಂದ್ರ ಹಾ ಸತ್ತಂತ ಗೋಳಿ ಮತ್ತ ಟಗರನ್ನ ನೀ ಹಬ್ಬಸ್ರಿ. ಹೌದು 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 ಎಲ್ಲಿಕ್ಕಪ್ಪ ಅಂದ್ರೆ ನಿಮಗಾಗ್ಲಿಕ್ಕಂದ್ರ ಸತ್ತಂತ ಗೂಳಿಯನ್ನ ಸತ್ತಂತ ಟಗರನ್ನ ನಾ ಜೀವ ಮಾಡ್ತೆ. ಅಮೋಘ ಚಿತ್ತನ ಆಶೀರ್ವಾದ ಗುರು ರೇವಣ ಚಿತ್ತನ ಆಶೀರ್ವಾದ ಇತ್ತಂದ್ರ ನಾ ಜೀವದಾನ ಮಾಡ್ತೀನಿ ಅಂದ. ಹೌದು ನಿಮ್ಮನ್ ಪರೀಕ್ಷೆ ಮತ್ತು ನಮ್ಮ ಸತ್ಯ ಪರೀಕ್ಷೆ ನಡೀಲಿವತ್ತ. ಶರಣರಿಗೆ ಸಿದ್ಧರಿಗೆ ವಾದ ನಡೀತು. ಹೌದು ಅವಾಗ ಹೇಳಿದ್ರಿ ಏನತ್ತ ಇದ್ರ ಒಳಗೆ ಯಾರು ಗೆದಿತಾರ ಯಾರು ಗೆದಿತಾರ ಕಲ್ಯಾಣ ಪಟ್ಟಣವನ್ನ ಬಿಟ್ಟು ಹೋಗ್ಬೇಕು ನೋಡ್ರಿ. ಕಲ್ಯಾಣ ಪಟ್ಟಣವನ್ನ ಬಿಟ್ಟು ಹೋಗ್ಬೇಕಂತ ವಾದ ನಡೀತು. ಸೋತವ್ರು ಕಲ್ಯಾಣ ಬಿಟ್ಟು ಹೋಗ್ಬೇಕು. ಅವಾಗ ಸ್ವಾಮಿಗಳು ಎಲ್ಲ 63 ಮಂದಿ ಪುರಾಹಿತರು ಸಾಕ್ಷಾತ್ ಮಂತ್ರವನ್ನ ನುಡಿತಾರೆ, ಏನೇನೋ ಮಾಡ್ತಾರ, ಮಂತ್ರ ನುಡಿತಾರ, ಹೋಮ ಮಾಡ್ತಾರ, ಹವನ ಮಾಡ್ತಾರ. ಏನಾಗ್ತದ ಇವ್ರ ಶರಣರಿಗೆ ಏನೋ ಕೆಲಸ ಆಗ್ಲಿಲ್ಲ. ಹೌದು ಗೂಳಿ ಎದ್ದು ನಿಂದಿರಲಿಲ್ಲ, ಜೀವದಾನ ಆಗ್ಲಿಲ್ಲ. ಅವರಲ್ಲಿ ನಾನು ಅಂತದಿತ್ತು. ಹೌದು ಇವ್ರು ಜಳಕ ಮಾಡಂಗಿಲ್ಲ, ಪೂಜೆ ಮಾಡಂಗಿಲ್ಲ, ಹಾ ಹೋಮ ಹವನ ಮಾಡಂಗಿಲ್ಲ, ಕೊಳ ರುದ್ರಾಕ್ಷಿ ಇಲ್ಲ, ಹೆಗಲ ಮ್ಯಾಗ ಹರಕ್ಕ ಗಾಂಗಡಿ ಬಗಲಿಗೊಂದು ಬಂಡಾತಿಲ್ ಹಾಕೊಂಡ ಕೈಯಾಗ ಒಂದು ಮುರುಕ್ ಬ್ಯಾತ್ ಹಿಡ್ಕೊಂಡ್ ತಿರ್ಗಾಡ್ತಾವ. ಇವ್ರ ಬಳಿ ಏನು ಇಲ್ಲ ತಂದಿದ್ರು. ಹೌದು ಅವ್ರ ಏನು ವಾದ ಮಾಡಿದ್ರು ಗೋಳಿ ಟಗರ ಹೇಳಲಿಲ್ಲ. ಏನ್ ಮಾಡ್ತಾರ ಅವಾಗ ನಮಗ ನೀಗ್ಲಿಲ್ಲ, ನೀ ಹಬ್ಬಸ್ರಿ ಅಂದ್ರಿ. ನಿಮ್ಮ ಪ್ರಯತ್ನ ಮಾಡಿ ಅಂತ ಹೇಳ್ತಾರ. ಅವಾಗ ಏನ್ ಮಾಡ್ತಾರ ಗುರು ರೇವಣ ಸಿದ್ಧನ ನಾಮಸ್ಮರಣೆಯನ್ನು ಮಾಡಿ ಶಿವಯೋಗ ಅಮೋಘ ಸಿದ್ಧನ ಹೆಸರು ತಗೊಂಡು ಅಮೋಘ ಸಿದ್ಧನ ಹೆಸರು ತಗೊಂಡು ಕಲ್ಯಾಣ ಪಟ್ಟಣೊಳಗೆ ಶಾಂತ ಮುತ್ತಯ್ಯ ಏನ್ ಮಾಡ್ತಾನ ಆ ಸತ್ತಂತ ಗೋಳಿ ಮ್ಯಾಲೆ ಟಗರನ ಮ್ಯಾಲೆ ಭಂಡಾರ ಹೊಡೆದ ಕೈ ಮುಕ್ಕೊಂಡು ನಿಂತ ಸತ್ತಂತ ಗೋಳಿ ಮತ್ತ ಟಗರ ಎದ್ದು ನಿಂತ ಬಿಟ್ಟವ್ರಿ. ಶರಣರಿಗೆ ಸೋಲಾಗ್ಯದ, ಸಿದ್ಧರಿಗೆ ಗೆಲುವು. ಅವಾಗ ಅವರೆಲ್ಲಾ ಕಲ್ಯಾಣ ಪಟ್ಟಣದೊಳಗಿರ್ತಕ್ಕಂತ ನಿಮ್ಮ ಶರಣರು ಬಿಟ್ಟು ಹೊಂಟಿ ನಿಂತಾರ, ಕೈ ಮುಗಿದ ನಿತ್ರಿ. ಏನಂತ ನೀವು ಹುತ್ತರತ್ತ ತಿಳಿದೇವಪ್ಪ, ನೀವು ಹುತ್ತರಲ್ಲ, ಹುತ್ತರಿದ್ರು ನಿಮ್ಮಲ್ಲಿ ಹೆಚ್ಚಿನ ತಾಕತ್ತದ. ನಾವು ಕಲ್ಯಾಣ ಪಟ್ಟಣ ಬಿಟ್ಟು ಹೊಂಟೇವತ್ತ ನಿಂತಾಗ ಏನ್ ಹೇಳ್ತಾನ. ಅವಾಗ ಹೇಳಿದ್ರಿ ಇವ್ರು ಏನತ್ತ ಕಲ್ಯಾಣ ಪಟ್ಟಣ ಬಿಟ್ಟ ನೀವು ಹೋಗ್ಬೇಡ್ರಿ, ನಾವು ಹೋಗೋದಿಲ್ಲ, ನೀವು ಹೋಗೋದಿಲ್ಲ, ನಾವು ಹೋಗೋದು ಬೇಡ, ನೀವು ಹೋಗೋದು ಬೇಡ,
ಇದೇ ಜಾಗದಾಗ ಎಲ್ಲರೂ ಕೂಡಿ ಬದುಕೋನು ಬದುಕು ಮಂದ ಕಾಲಕ್ಕ ಏನ್ ನಡೀತದ ಅವಾಗ ಕುನ ಕೊಟ್ಟಾರಿ. ಏನ್ ಕುನ ಕೊಟ್ಟಾರ ಸಿದ್ಧರಿಗೆ ಸೂರ್ಯ ಚಂದ್ರವರಿಗೆ ನೆಲಗಂಗಿ ಹರಿವರಿಗೆ ಏನ್ ಕೊಡ್ತಾರ ನೋಡ್ರಿ. ರೋಣಿ ಮಿರ್ಗ ಮಳಿ ಧರಣಿ ಮ್ಯಾಗ ಬಿತ್ತಂದ್ರ ಮುಂಗಾರಿ ಮಳಿ ಪೈಲ ಆಯ್ತಂದ್ರ ಅಡಿಕಟ್ಟಿಗೆ ಕುರುಬನ ಬಾಣಿಗೆನೆ ಮೊದಲಿಗೆ ಆಗಬೇಕು. ಪೂಜಾರಿಗಳು ಒಂದು ಕೂರಿಗಿನೇ ಮೊದಲು ಉಡಿ ತುಂಬಬೇಕು. ಪೂಜಾರಿಗಳ ಕೂರ್ಗಿನೆ ಉಡಿ ತುಂಬಬೇಕು. ಆಹಾ ಒಬ್ಬ ಶೆಟ್ಟಿ ಅಂಗಡಿಯನ್ನು ತೇರ ಮಾಡ್ದ ಅಂದ್ರ ಏನ್ ಮಾಡ್ತಾನ ಅಂಗಡಿ ಮುಂಗಡಿ ಧರ್ವದ ಕೆಲ್ಸಕ್ಕ ಬಾಣಿಗೆ ಮೊದಲು ಯಾರ ಬಾಣಿಗೆ ಆಗ್ಬೇಕು? ಆ ಸಿದ್ಧರ ಒಂದು ಸಿದ್ಧರ ಬಾಣಿಗೆನೆ ಆಗಬೇಕಪ್ಪ. ಶರಣರಿಗಿಂತ ನೀವೇ ಹೆಚ್ಚಿನವ್ರದ್ರಿ. ಮೊದಲು ನಿಮ್ಮ ಬಾಣಿಗೆ ಆಮೇಲೆ ನಮ್ಮ ಬಾಗಣಿ ಆಗಲೇ ತೊಳ್ಕೊಂಡು ಶಾಸಕ 12ನೇ ಶತಮಾನದಾಗ ಅಣ್ಣ ಬಸವಣ್ಣನವರು ಚಾಜ ಕೊಟ್ಟಾರ. ಹೌದ್ ಹೌದ್ ಇದು ಪಾಯ ನಮ್ಮದು ಐತಿಲ್ರಿ? ಐತ್ರಿ ಭೂಮಿ ಮ್ಯಾಗ ಇವತ್ ನಡ್ದೈತಿಲ್ಲ? ನಡೀತದಿನ ಹಗಲಿ ಮ್ಯಾಗ ಕಂಬಳಿ ಹಾಕೊಂಡು ಬಗಲಿಗೆ ಬಂಡ ಚೀಲ ಹಾಕೊಂಡು ಹಣಿ ಮ್ಯಾಗ ಬಂಡಾರ ಹಚ್ಕೊಂಡ್ ಒಬ್ಬ ಇದ್ರಿಗೆ ಪೂಜಾರಿ ಬಂದಂದ್ರ ಒಬ್ಬ ಒಡಿಯ ಎದುರಿಗೆ ಬಂದ ಅಂದ್ರ ಏನಂತಾರ? ಊರಿನ ಸಾವುಕಾರ ಎಲ್ಲರ ಹೊಂಟಿದ್ದ ಅಂದ್ರ ಏನಂತಾರ? ಸಾವುಕಾರ ತಿಳ್ಕೊತಾನ. ಏನಂತ? ಏ ಒಡೆಯರ್ ಎದುರಿಗೆ ಬಂದ್ರು, ಪೂಜಾರಿ ಎದುರಿಗೆ ಬಂದ, ಹೋದ ಕೆಲ್ಸ ಗಂಡ ಕೆಲಸ ಮಾತ್ರ ಗಂಡ ಹಾಕದತ್ತಾನ. ಹೌದ್ ಹೌದು ಯಾಕತ್ತಾರ? ಯಾಕ ನಮ್ಮ ಅಪ್ಪದೇವರು ಸಿದ್ಧರಿ ಭೂಮಿಯಾಗ ಕೀರ್ತಿ ಮಾಡಿ ಹೋಗ್ಯಾರ. ಹೌದು ಹೌದು ಅದಕ್ಕ ಒಂದು ಎರಡಲ್ಲ ಮಾಸ್ತಾರ ಏನ್ರಿ ಹೆಜ್ಜಿಗೊಂದು ಪಾವಾಡ ಮಾಡ್ಯಾರ. ಮಾಡ್ಯಾರ ಉಳಿತಿ ಅಂದ್ರ ಉಳ್ದಾರ, ಹೋದ ಹೊಳೆ ಬರಂಗಿಲ್ಲ ಅಂದ್ರೆ ಹೊಳೆ ಬಂದಿಲ್ಲ. ಅಂತ ಪಾಡ್ ಮಾಡಿಟ್ಟಾರ ಸಿದ್ರು. ಇದೇ ಸಿದ್ದಾಪುರ ಒಡೆಯರು ಒಡಿಯರು ಏನ ಕೀರ್ತಿ ಮಾಡ್ಯಾರ ಅದು ಮುಂದಿನ ಪಾಳ್ಯದಾಗ ಅದನ್ನ ಹೇಳ್ತಾ. ಹೌದು ಶರಣರು ಏನ ಕೀರ್ತಿಯನ್ನ ಈ ಭೂಮಿ ಮ್ಯಾಗ ಮಾಡ್ಯಾರ. ನಾವು ಬಸವಣ್ಣನವ್ರಿಗೆ ಸುಮಾರು ಅನ್ನಂಗಿಲ್ಲ, ಸುಮಾರಿಲ್ಲ. ಜಗತ್ತಕ್ಕೆ ಜ್ಯೋತಿ ಆಗ್ಯಾರ ಅವರು. ಹೌದು ಅವ್ರು ಏನ ಪಾವಾಡಗಳನ್ನ ಮಾಡ್ಯಾರ ಅದನ್ನ ಸತ್ಯಪ್ಪ ಮಾಸ್ತರ್ ಹೇಳೋರ್ದಾರ. ಅದನ್ನ ಮುಂದಿನ ಪಾಳ್ಯದೊಳಗ ನಾ ಹೆಂಗ ಎಲ್ಲಾ ತಾಯಿ ತಂದೆಗೆ ಮನಸ್ಸಕ್ಕ ಆನಂದಗಂಗ ಹೇಳಿವ್ರಿ. ನಾ ಹೆಂಗ ತಾಯಿ ತಂದೆಗೆ ಸಿದ್ಧ ಅವ್ರ ಆಗಲಾರಿ ಕೆಲಸ ಇವ್ರು ಮಾಡ್ಯಾರ ತಿಳಿನಲ್ಲ, ಹಂಗ ಈ ಪೂಜಾರಿಗಳು ಆಗಲಾರಿ ಕೆಲಸ ಶರಣರು ಮಾಡ್ಯಾರತ್ತ ಹೇಳಿದಂದ್ರ ಸಿದ್ದಾಪುರೊಳಗ ಹಳ್ಳೂರು ಸಸ್ತಪ್ ಮಾಸ್ತರ್ನ ಗೆದ್ದ ತಿಳ್ಕೊಂಡು ನೀನು ಹೊತ್ಕೊಂಡು ಅಮೋಘ ಚರಣ ಗುಡಿ ಸುತ್ತ ನಾನೇ ಹಾಕಿ ಬಿಡ್ತೇನೆ. ಈಡೈತ್ರಿ ಮನುಷ್ಯ ಅಲ್ಲಿ ಮಟ್ಟ ನೀನು ಮಂಗಳಾರತಿ ಮಾಡಿಸಿ ಕೊಡಂಗಿಲ್ಲ ನಾನು. ಹಿಂಗನ್ರಿ ಹೆಂಗ ವಾದ ಐತಿ ನಂದು. ಬೆಳೆಸ್ರಿ ಏನ್ ಬೆಳೆಸ್ರಿ ನಿಮಗ ಆಗಲಾರಿ ಕೆಲಸ ನಾವು ಮಾಡಿ ತೋರ್ಸಿದ್ ನಾ ಹೇಳಿವ್ರಿ. ಹಂಗ ಸಿದ್ಧರ ಆಗಲಾರಿ ಕೆಲಸ ಶರಣ ಮಾಡಿರ್ಬೇಕು. ಶರಣ ಮಾಡ್ಯಾರತ್ತ ಹೇಳಿದೆ ಅಂದ್ರ ಏನೇ ಕೂತ ಜೈವ ಎಲ್ಲಾರು ಕೂಡಿ ಅವ್ ಮಾತಾಡಿದ ಮಾತ ಕರಿಯಾದ ಮಾಸ್ತಾರತ್ತ ಈ ದೈವ ಟಾಳಿ ಕೊಟ್ಟಂದ್ರ ಅವ್ರ ಜೋಡಿ ಕೂಡಿ ನಾನು ನಿನಗ ಟಾಳಿ ಕೊಟ್ಟು ಬಿಡ್ತಾ. ಹೌದು ಹೇಳ್ರಿ. ಅದಕ್ಕ ಬಹಳ ಮಾತಾಡಂಗಿಲ್ಲ. ಇಲ್ಲ ಯಥಾ ಪ್ರಕಾರವಾಗಿ ಒಂದ್ 5 ನುಡಿ ಪದ್ಯವನ್ನ ಹಾಡಿ ಹಿರಿಕಲಾವಂತರಿಗೆ ನಮ್ಮ ಸತ್ಯಪ್ಪ ಮಾಸ್ತರ ಪಾಳೆ ಹೋಗ್ತಾರ. ನೀವೆಲ್ಲಾ ತಾಯಿ ತಂದೆ ಶಾಂತತೆನ ಕಾಪಾಡಬೇಕಂತ ನನ್ನ ವಿನಂತಿ.